ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ರಾಮೇಶ್ವರಂಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಹೋಗ್ಬೋದು, ಬಸ್ಸು ಹೋಗ್ಬೋದು. ಇಲ್ಲಿ ನೋಡಿ ಬ್ರಿಡ್ಜ್ ಇರೋದು, ಹೊಸ ಬ್ರಿಡ್ಜು. ಸೊ ಟ್ರೈನಲ್ಲಿ ಹೋದರೆ ಒಂದು ಒಳ್ಳೆ ಅಡ್ವಾಂಟೇಜ್ ಇರುತ್ತೆ, ಮಲ್ಕೋ ಹೋಗ್ಬೋದು. ಇದೇ ನೋಡಿ ರಾಮೇಶ್ವರಂ ಮುಂದೆ ತಗೊಂಡಿದ್ದು. ಅಲ್ಲಿ ಟೆಂಪಲ್ ಫಸ್ಟ್ ನೋಡ್ಕೊ ಒಳ್ಳೆ ಸ್ನಾನ ಹೋಗ್ಬೇಕಾಗುತ್ತೆ. ಮಾಡ್ಕೊಂಡು ನೀವೇ ಆಮೇಲೆ ರಾಮೇಶ್ವರಂಗೆ ಬರಬಾರ್ದು. ಬೆಂಗಳೂರು ಹೋಗೋಕ್ಕೆ ಡೈರೆಕ್ಟ್ ಟ್ರೈನ್ ಸಿಕ್ಕಲ್ಲ, ಮಧುರೈ ಹೋಗಿ ಅಲ್ಲಿಂದ ನೀವು ಟ್ರೈನ್ ತಗೋಬೇಕಾಗಿರುತ್ತೆ. ಸೊ ಬನ್ನಿ, ಮುಂದಿದ್ದ ಅಪ್ಡೇಟ್ ಇಲ್ಲೇ ಕೊಡ್ತೀನಿ ನಾನು. ಬಾವಿ ನೀರಲ್ಲಿ ಸ್ನಾನ ಮಾಡೋದು ಚೆನ್ನಾಗಿರುತ್ತೆ. ನ್ಯಾಚುರಲ್ ವಾಟರ್ ಬಾವಿಲಿ ಬರುತ್ತಲ್ಲ, ಅದರಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬನ್ನಿ ಹೋಗೋದ. ಗೈಸ್, ಇದು ಪೂಜೆ ಎಲ್ಲ ನಡೀತಾ ಇದೆ. ಏನಕ್ಕೆ ಇರ್ಬೋದು, ಇಲ್ಲೆಲ್ಲ ನಡೀತಾ ಇದೆ, ಪೂಜೆ ನಡೀತಾ ಇದೆ. ಗೈಸ್, ಆಲ್ಮೋಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ನೋಡಿ. ಪೂರ ಸಮುದ್ರ ಕಾಣ್ತಾ ಇದೆ. ಇಲ್ಲಿಂದನೇ ಲ್ಯಾಂಡ್ ಎಲ್ಲ ಲಾಸ್ಟ್ ಅನ್ಸುತ್ತೆ ಅಲ್ವಾ ಅಂಕಲ್? ದಿಸ್ ಇಸ್ ದ ಬಾರ್ಡರ್. ರಾಮೇಶ್ವರಂ ಹತ್ತತ್ರ ಬರ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆಲೆಲ್ಲ ರೀಚ್ ಆಗಿಬಿಡ್ತೀವಿ ರಾಮೇಶ್ವರಂ. ನೋಡಿ, ಬೋಟಿಂಗ್, ಮೀನಿಂಗ್, ಫಿಶಿಂಗ್ ಎಲ್ಲ ಹೋಗಿದೆ. ನನ್ನ ಪಕ್ಕದಲ್ಲೇ ಇದೆ ಸಮುದ್ರ. ಇದು ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿ ಎರಡೂ ಮಿಕ್ಸ್ ಆಗುತ್ತೆ. ಬಟ್ ನಾವು ಹೋಗ್ತಾ ಇರೋದು ಈಗ ಆಲ್ಮೋಸ್ಟ್ ಬೇ ಆಫ್ ಬೆಂಗಾಲ್, ಬಂಗಾಳಕೊಲ್ಲಿ ಆಗಿರುತ್ತೆ. ಇದು ಬ್ರಿಡ್ಜ್ ಬಂತು ನೋಡಿ. ಇದೇ ಬ್ರಿಡ್ಜ್ ಅಲ್ವಾ ಮೊನ್ನೆ ಇದು ಮಾಡಿರೋದು, ರಾಮೇಶ್ವರಂ ಬ್ರಿಡ್ಜ್ ನೋಡಿ. ಇದೇ ಬ್ರಿಡ್ಜ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು. ವರ್ಟಿಕಲ್ ಲಿಫ್ಟಿಂಗ್ ಬ್ರಿಡ್ಜ್ ಇದೆ. ಈ ಟ್ರೈನು ಹೋಗುತ್ತೆ, ಇದಾದಮೇಲೆ ಆಮೇಲೆ ಕ್ಲೋಸ್ ಮಾಡ್ತಾರೆ. ಅದು ಅಡುಗೆ ಕಿಲೋಮೀಟರ್ ಬರುತ್ತೆ. ಒಂದರಿಂದ 2 ಕಿಲೋಮೀಟರ್ ಹಿಂಗೆ ಐತೆ ಗೈಸ್. ರಾಮೇಶ್ವರಂ ಎಕ್ಸೈಟ್ಮೆಂಟ್ ಯಾವ ಥರ ಇದೆ, ಸಾಕಾಗೈತೆ ಅಂದರೆ ಅದು ಒಂಥರ ವ್ಯೂ ಮಾತ್ರ ಅಲ್ಟಿಯಾಗೈತೆ ನೋಡಿ. ಪೂರ ಬೇ ಆಫ್ ಬೆಂಗಾಲ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಗಾಯ್ಸ್. ಅಷ್ಟು ನೀರಿದೆ, ಅಲ್ಟಿ ಎಕ್ಸೈಟ್ಮೆಂಟ್. ನೋಡೋ ಬೋಟ್ ಐತೆ ಗಾಯ್ಸ್, ಬೋಟ್ ನೋಡಿ ಎಷ್ಟೈತೆ. ಬ್ರಿಡ್ಜು ಒಳಗಡೆ ಗಾಯ್ಸ್ ಸಖತ್ತಾಗ್ತಾ ಇದೆ. ಸ್ಲೋ ಆಗಿ ಹೋಗ್ತಾ ಇದೆ. ಎಲ್ಲ ವೀಡಿಯೋಗ್ರಫಿ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ ಚೋಪಾನ ಇಟ್ಕೋಬೇಕಷ್ಟೇ, ಇಲ್ಲಾಂದ್ರೆ ಹೋಗ್ಬಿಟ್ರೆ ಹೆವಿ ಬರ್ತಾ ಇದೆ ಈ ಕಡೆಗಂತೂ. ಅಲ್ಲಿರೋರೆಲ್ಲ ಈ ಕಡೆ ಟಾಟಾ ಮಾಡ್ತಾರೆ, ನಾವು ಅವ್ರಿಗೆ ಟಾಟಾ ಮಾಡೋದು ಏನಿಲ್ಲ ಅಂದ್ರೆ. ಗಾಯ್ಸ್, ದಿಸ್ ಇಸ್ ದ ಮೇನ್. ಇದೇ ವರ್ಟಿಕಲ್ ಬ್ರಿಡ್ಜ್ ಅಂತ ಹೊಸ್ದಾಗಿ ಮಾಡಿರೋದಲ್ಲ ನೋಡಿ. ಇದೆಯಲ್ಲ, ಇದೇ ಬ್ರಿಡ್ಜು ಮೇಲ್ಗಡೆ ಏನಾದರೂ ಬಂದರೆ ವೆಹಿಕಲ್ಲು, ಟ್ರೈನ್ ಬಂದರೆ ಆ ಕಡೆ ಇದಾಗಿರುತ್ತೆ. ಇಲ್ಲಾಂದರೆ ಇದೇ ಲಿಫ್ಟ್ ಆಗೋದು ಮೇಲಕ್ಕೆ. ಇದೇ ಮೇಯ್ನ್ ಪ್ಲೇಸು. ಇದೇ ವರ್ಟಿಕಲ್ ಲಿಫ್ಟ್ ಸಿಸ್ಟಮ್ ವರ್ಕ್ ಆಗಿರೋದು. ಕೇಸರಿ ಬಿಳಿ ಹೆಸರದು ಈಗ ರೀಸೆಂಟಾಗಿ ಆಗಿದೆ. ಅದಕ್ಕೋಸ್ಕರ ಒಳ್ಳೆ ಇದಾಗಿದೆ. ರಾಮೇಶ್ವರಂ ಅದೇ ಹೈಲೈಟ್ ಗಾಯ್ಸ್. ಗಾಯ್ಸ್, ರಾಮೇಶ್ವರಂ ಬಂದಾಯಿತು. ಧನುಷ್ಕೋಡಿಗೆ ಇನ್ನೂ ದೂರ ಹೋಗ್ಬೇಕಾಗಿರುತ್ತೆ ಅನ್ಸುತ್ತೆ. ಎಲ್ಲಿ ಬೋರ್ಡೇ ಇಲ್ಲ ಗಾಯ್ಸ್, ಬೋರ್ಡೇ ಇಲ್ಲ. ಬೋರ್ಡ್ ಇದ್ದೀರಿ ನಿಮ್ಗೆ ತೋರಿಸ್ತಾ ಇದ್ದೆ. ಇದೇ ರಾಮೇಶ್ವರಂ ಅಂತ ನೋಡಿ. ರಾಮೇಶ್ವರಂ ಕಾಣ್ತಾ ಇದೆಯಲ್ಲ, ಒಂದು ಒಳ್ಳೆ ಎಕ್ಸೈಟ್ಮೆಂಟಲ್ಲಿ ರಾಮೇಶ್ವರಂ ಬಂದಿದ್ದೀನಿ. ಫಸ್ಟ್ ಟೈಮ್ ಇನ್ ರಾಮೇಶ್ವರಂ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಳ್ಳೆ ಅದೇನಿದೆ ನೋಡಿದ್ರೆ ಪಂಬನ್ ಬ್ರಿಡ್ಜ್ ಮೇಲೆ ಬಂದವಲ್ಲ, ಅದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಹೋಗ್ಬೇಕಾದ್ರೂ ಬ್ರಿಡ್ಜ್ ಸಿಗುತ್ತೆ ಅಷ್ಟೇ. ಬ್ರಿಡ್ಜು ಇನ್ನು ಧನುಷ್ಕೋಡಿಗೆ ಹೋಗೋಣ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗಾಯ್ಸ್. ದಿಸ್ ಇಸ್ ದ ಸ್ಪಾಟ್ ಟು ಎಂಡ್ ದ ರಾಮೇಶ್ವರಂ ಇನ್ ಇಂಡಿಯನ್ ರೈಲ್ವೆ. ಸೌತ್ ಪಾಯಿಂಟಲ್ಲಿ ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಅದೇ ನೋಡಿ ರಾಮೇಶ್ವರಮಲ್ಲಿ. ನೋಡೋಕ್ಕೆ ಒಂಥರ ಎಕ್ಸೈಟ್ ಆಗಿದೆ. ನಾನು ಬರ್ತೀನಿ ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬೇಗನೆ ಬಂದಿದ್ದೀನಿ ನೋಡಿ. ದಿಸ್ ದ ರೈಲ್ವೆ ಸ್ಟೇಷನ್ ಎಂಡಿಂಗ್ ಪಾಯಿಂಟ್. ದಿಸ್ ದ ರೈಲ್ವೆ ಸ್ಟೇಷನ್. ಆ ಕಡೆ ಸನ್ನು ವೆಸ್ಟಲ್ಲಿ ಸನ್ಸೆಟ್ ಆಗ್ತಾ ಇದ್ದಾನೆ. ನಾವು ಇವಾಗ ರೀಚ್ ಆಗಿದ್ದೀವಿ. ದಿಸ್ ಒಂದು ಎಕ್ಸೈಟ್ಮೆಂಟ್ ಅಲ್ಲ, ಸೂಪರ್ ನೈಸ್. ಹೋಗೋಣ ನೆಕ್ಸ್ಟ್. ಯೂಶ್ವಲಿ ಗೈಸ್, ರಾಮೇಶ್ವರಂ ಬಂದಮೇಲೆ ಟೆಂಪಲ್ ಹೋಗ್ಬೇಕಾಗಿರುತ್ತೆ ಮತ್ತು ಸ್ಟೇಯಿಂಗ್ ಎಲ್ಲರೂ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ಫಸ್ಟು ವಾಕಬಲ್ ಡಿಸ್ಟೆನ್ಸ್ ಇದೆ 1.5 ಕಿಲೋಮೀಟರ್ಸು. ಟೆಂಪಲ್ಗೆ ಹೋಗ್ಬಿಡೋಣ. ಆಟೋದಲ್ಲಿ ಬೇಕಾದ್ರೆ ಬೇರೆ ದಿನ ಕೊಡೋಣ ಅಲ್ವಾ. ಬನ್ನಿ, ಫೆಸಿಲಿಟೀಸ್ ಅಂತೂ ತುಂಬ ಇದ್ದಾವೆ ಹೋಗೋದಕ್ಕೆ, ಹೋಗೋದಕ್ಕೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ರೈಲ್ವೆ ಸ್ಟೇಷನ್ ಗೈಸ್. ಇಲ್ಲಿಂದ ಟೆಂಪಲ್ ರಾಮಪುರಂ, ಇದು ಮೈನ್ ಸರ್ಕಲ್. ನಮ್ಮ ಏಜ್ ಅವರೇ ಪೊಲೀಸ್ ಇದ್ದಾರೆ.
ಗೌರ್ಮೆಂಟ್ ಹಾಸ್ಪಿಟಲ್ ರಾಮೇಶ್ವರಂ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಗಾಯ್ಸ್ ರಾಮೇಶ್ವರಂದಲ್ಲಿ, ಬಟ್ ಕ್ಲೋಸ್ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವ ಗಾಯ್ಸ್, ಮಿಸ್ ಮಾಡ್ಕೊಬಾರ್ದು. ರಾಮೇಶ್ವರಂ ಇಲ್ಲ ಅಲ್ಲಿ ಬಸ್ಸು ಬರ್ತಾ ಇದೆ ನೋಡಿ, ಕಾಲೇಜ್ ಬಸ್ ಇದು. ಪ್ಲೇಸ್ ಒಂದು ಕಡೆ ಬಂದಮೇಲೆ ಟೂರಿಸ್ಟ್ ಆಗಿ ಸ್ಟೇಯಿಂಗ್ ಒಂದಕ್ಕೆ ಎಲ್ಲಾದರೂ ನೋಡ್ಕೋಬೇಕು, ಹಿಂಗೆ ಹೋಟೆಲ್ ಅರೇಂಜ್ಮೆಂಟ್ ಎಲ್ಲ. ಇಷ್ಟೆಲ್ಲ ಮೀನಿನ ಸ್ಮೆಲ್ಲೇ ಬರ್ತಾ ಇದೆ ಇಲ್ಲಿ ಮಾತ್ರ. ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್ ಇರುತ್ತೆ. ರೂಮ್ ಮಾಡೋವರೆಗೂ ಒಂದು ಸ್ವಲ್ಪ ಟೆನ್ಷನ್ ಗಾಯ್ಸ್. ರೂಮ್ ಮಾಡೋದು ಫಸ್ಟು ನೀವೇ ಕೇಳೋಣ. ಗ್ಯಾಸ್ ಯೂಟ್ಯೂಬ್ ಇಲ್ಲಿ ಕಡಿಮೆಗೆ ಸಿಗ್ಬೋದು ಅನ್ಸುತ್ತೆ, ಒಂದು ಸ್ವಲ್ಪ ಏನು ಮಾಡೋಣ ಗಾಯ್ಸ್. ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಕಿದ್ರೆ. ಹಾಂ ನಾವು ಬಂದಿರೋದು ಫಸ್ಟು ಟೆಂಪಲ್ಗಾದ್ರೂ ರೂಮ್ ಹುಡುಕ್ತಾ ಇದ್ವಿ, ಲಗೇಜ್ ಎಲ್ಲ ಇಟ್ಬಿಟ್ಟು ಬಿಟ್ಟರೆ ಫ್ರೆಶ್ ಅಪ್ ಆಗಬೇಕು ಅಂತ. ನೋಡಿ ಗಾಯ್ಸ್, ರಾಮೇಶ್ವರಂ ಟೆಂಪಲ್ ನೋಡಬೇಕು ಅಂತಿದ್ವಲ್ಲ, ದಿಸ್ ಇಸ್ ದ ರಾಮೇಶ್ವರಂ. ಜಾಸ್ತಿ ಅಮೌಂಟ್ ಕೇಳ್ತಾರೆ ಗಾಯ್ಸ್, ಅದೇ ಆಗಿರೋದು 3% ಅಂದರೆ 330 ರೂಪಾಯಿ ಇದ್ದಂಗೆ ಆಗುತ್ತೆ ಒಂದು ಪರ್ಸನು. ಸೊ ಅಷ್ಟೇ ಇರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಷ್ಟೇ. ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ನಡೆದಂಗೆ ಆಯಿತು ಗಾಯ್ಸ್. ಅದು ಇದು ರೂಮ್ ಮಾಡಾಯ್ತು, ಇಲ್ಲಿಂದ ಹೊಟ್ಟಿದ್ವಿ ಗಾಯ್ಸ್. ಈಗ ಸ್ನಾನಕ್ಕೆ ಹೋಗೋಣ. ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡ್ತಾಯಿದ್ವಿ ಗಾಯ್ಸ್, ಬೇ ಆಫ್ ಬೆಂಗಾಲಲ್ಲಿ. ಅಲ್ಲಿ ಮಾಡ್ಕೊಂಡಂಗೆ ಹೋಗ್ಬಿಡೋಣ, ಬೆಟರ್ ಸಖತ್ತಾಗಿರುತ್ತೆ. ಚಳಿ ಬೆಳಗ್ಗೆ ಒಂದು ಸಲ ಬೇಕಾದ್ರೆ ವಿಸಿಟ್ ಮಾಡೋಕೆ ಹೋಗೋಣ, ಬಟ್ ಇವಾಗ ಒಂದು ಸರಿ ನೋಡೋಣ. ಬೆಳಗ್ಗೆ ನೋಡ್ತೀವಲ್ಲ, ಅದಕ್ಕಿಂತ ಇವಾಗ ಒಂದು ಸರಿ ನೋಡಿಬಿಟ್ರೆ ಬೆಟರ್ ಅಂತ ನೋಡಿ. ಟೆಂಪಲ್ ಇದೆ, ಸಮುದ್ರದಲ್ಲಿ ಸ್ನಾನ ಮಾಡೋಕೆ ಹೋಗ್ಬೇಕಂತ. ಯಾವ ಕಡೆ ಈ ಕಡೆನಾ ಸಮುದ್ರ? ಯಾವ ಕಡೆ ಐತೆ? 8 ಗಂಟೆ ಕ್ಲೋಸ್ ಅಂತ ಗಾಯ್ಸ್. ನೀವೇನಾರು ಬರೋದ್ರೆ 8 ಗಂಟೆ ಒಳಗಡೆ ಬಂದು ನೋಡಬೇಕು. ಸಖತ್ತಾಯ್ತಲ್ವಾ? ಫಸ್ಟು ಒಳ್ಳೆ ಸ್ನಾನ ಮಾಡಿಕೊಂಡು ಆಮೇಲೆ ಬಂದ್ಬಿಡೋಣ. ಇಷ್ಟ ವೈಬ್ ಗಾಯ್ಸ್. ನೈಟ್ ಹೊತ್ತೇ ಹೋಗ್ತಾ ಇದ್ವಿ, ನೈಟ್ ಒಂದು ಸ್ವಲ್ಪ ವಿಸಿಟ್ ಮಾಡೋಣ, ಆದರೆ ಬೆಳಗ್ಗೆ ಒಂದು ಸಲ ಹೋಗೋಣ. ಪೊಲೀಸ್ ಕೇಳೋಣ ಎಷ್ಟು ಗಂಟೆ ಕ್ಲೋಸ್ ಅಂತ ಕೇಳ್ಕೋಣ. ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ. ಎಕ್ಸೈಟ್ಮೆಂಟ್ ಇನ್ನೂ ಎಕ್ಸೈಟ್ಮೆಂಟ್ ಬೇಕು ಅಂತೀರಾ? ಬನ್ನಿ ಸಮುದ್ರಕ್ಕೆ ಹೋಗ್ತಾ ಸ್ಲಿಪ್ಪಲ್ಲಿ ಹೇಳ್ಬಿಡೋದು, ಅದಕ್ಕೂ ಇದಾಗಿತ್ತು. ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಹೊಂಟಿದ್ದೀವಿ. ತಮಿಳ್ ಸ್ಲ್ಯಾಂಗು ಮೂವಿ ನೋಡ್ತೀವಲ್ಲ, ಸೊ ಸಿಮಿಲರೇ ಇದೆ, ನನಗೂ ಅರ್ಥ ಆಗುತ್ತೆ, ಬಟ್ ನಮಗೆ ಮಾತಾಡೋಕೆ ಬರಲ್ಲ ಅಷ್ಟೇ. ಇಲ್ಲ ಗೋಪುರ ಕಾಣುತ್ತೆ, ಈ ಕಡೆಯಿಂದ ಹೋದರೆ ಇಲ್ಲಿ ಒಂದು ಟೆಂಪಲ್ ಇದೆ. ಟೆಂಪಲಿಂದ ಲೆಫ್ಟ್ ಸೈಡ್ ಬಂದ್ರೆ ಒಳ್ಳೆ. ಎಲ್ಲರೂ ಇದ್ದಾಗ ಒಂದು ಸ್ವಲ್ಪ ಬಂದು ನೋಡ್ಬೋದು. ಇದನ್ನು ನಾಳೆ ತೋರಿಸ್ತೀನಿ ಗಾಯ್ಸ್, ಮಿಸ್ ಮಾಡಲ್ಲ. ನೈಟ್ ವ್ಯೂ ಮತ್ತು ಮಾಮೂಲಿ ವ್ಯೂ ಅಂತ. ಅಯ್ಯೋ ನೀರು ಬರ್ತೈತೆ, ಕತ್ಲೆಗರು ಎಲ್ಲಿ ಒಳಗಡೆ ಹೋಗ್ಬಿಡ್ತೀವಿ ಅಂತ ಭಯ ಆಯ್ತು ಈಗ. ಸ್ವಿಮ್ಮಿಂಗ್ ಎಷ್ಟೇ ಬಂದರೂ ಸಮುದ್ರದ ಜೊತೆ ಇದು ಮಾಡೋಕ್ಕಾಗಲ್ಲ ಗಾಯ್ಸ್. ಎಲ್ಲ ಫಸ್ಟ್ ಸ್ನಾನ ಮಾಡ್ಕೊಂಡು ಹೋಗಿ ಇಲ್ಲ ಸ್ನಾನ ಮಾಡೋದು. ಇಲ್ಲ ಬೇಡ ಇವ್ರು ಏನೂ ಹಾಕಿಲ್ಲ ಸೇಫ್ಟಿಗೆಲ್ಲ. ಸೇಫ್ಟಿಗೆ ಏನೂ ಹಾಕಿಲ್ಲ, ಇಲ್ಲಿ ಕೂತ್ಕೋಬೋದು ಅಟ್ಲೀಸ್ಟ್. ಆ ಕಡೆ ಎಲ್ಲ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರು ಇಲ್ವಲ್ಲ. ಹಾಂ ಇಲ್ಲೇ ಬೆಟರು, ಏನು ಇದಾಗಲ್ಲವಾ. ಸಖತ್ತಾಗಿದೆ, ಹೋಗೋಣ. ನೀರು ಕಾಣ್ತಾ ಇಲ್ಲ ಅಂದ್ಕೊಂಡು ಹೇಗಿದೆ. ನೀರು ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಅದು ಬೇ ಆಫ್ ಬೆಂಗಾಲ, ಅರಬ್ಬಿ ಸಮುದ್ರನ ಡೌಟ್ ಇದೆ. ಅಲ್ಲೆಲ್ಲ ನಿಂತಿರೋದೆಲ್ಲ ಕಾಣ್ತಾ ಇದೆ ನನಗೆ. ಸ್ನಾನ ಮಾಡೋರು ಈ ಕಡೆ ಯಾರೂ ಇಲ್ಲ, ಬಟ್ ಅಲ್ಲಿ ಜಾಸ್ತಿ ಇದ್ದಾರೆ. ಬನ್ನಿ ಸ್ನಾನ ಮಾಡ್ಕೊಂಡು ಸಮುದ್ರದಲ್ಲಿ ಸ್ನಾನ ಮಾಡ್ತಾಯಿದ್ದೀವಿ ಗಾಯ್ಸ್. ಸಮುದ್ರದಲ್ಲಿ ಫಸ್ಟು 1-2 ನೀರು ಹಾಕ್ಕೊಳ್ತಾ ಇದ್ದಾನೆ. 1-2 ನೀರು ಹಾಕ್ಕೊಂಡು ಆಮೇಲೆ ಬೀಳ್ತಾ ಇರೋದು. ಅವ್ನು ಅಲ್ಲಿವರೆಗೂ ಹೋಗ್ತಾ ಇದ್ದಾನೆ ಗಾಯ್ಸ್. ನೀರು ಮಾತ್ರ ಕಾಲ್ವರೆಗೂ ಬರ್ತಾ ಇದೆ. ಕೆಳಗಡೆ ಮರಳಿದೆ, ಸೆಲ್ಫಿ ಆಗಿದೆ. ಹೊಸ ಎಕ್ಸ್ಪೀರಿಯನ್ಸ್. ಸಾಕು ಬಪ್ಪಿ, ಅಷ್ಟು ದೂರ ಹೋಗ್ಬೇಡ ನೈಟು ಗಾಯ್ಸ್. ಎಲ್ಲ ಇದ್ದಾಗ ಬರಬೇಕು, ಇಲ್ಲಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಅಲ್ಟಿಯಾಗಿರುತ್ತೆ. ತಂದುಬಿಟ್ಟಿದ್ದೀನಿ, ಮೊಬೈಲ್ ಇಟ್ಟರೆ ಹೋಯ್ತು ಕತೆ. 1-2 ಸರಿ ಮುಳುಗೆದ್ಬಿಡೋಣ. ಇದ್ರದ್ದು ವೀಡಿಯೋ ಬೇಕು ಅಂತಲೇ ನಾನು ಏನು ಮಾಡಿದೆ. ಅಲ್ಲಿ ಯಾರೂ ಇರೋಲ್ಲ ಬ್ಯಾಗ್ ಹತ್ರ ನೋಡ್ಕೊಳ್ಳೋಕ್ಕೆ. ಸೊ 1-2 ಸಲ ಮುಳುಗೆದ್ಬಿಡೋಣ. ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, ಯಾಕಂದರೆ ಮತ್ತೆ ನಾವು ದರ್ಶನಕ್ಕೆ ಹೋಗಬೇಕು. ಅದಕ್ಕೆ ಸೊ ಸ್ನಾನ ಮಾಡಿ ಬರ್ತೀನಿ ಇದರಲ್ಲೆಲ್ಲ. ಇಲ್ಲಿ ಶರ್ಟ್ ಹಾಕೋಬೇಕಾ ಬಾರ್ಲೆ ಹಂಗೆ ಗಾಯ್ಸ್. ಒಂದ್ಸಲ ಮುಳುಗಾಯಿತು ಉಪ್ಪು ನೀರಲ್ಲಿ, ಎದ್ದಾಯಿತು. ಇವಾಗ ಮತ್ತೆ ಟೆಂಪಲ್ಗೆ ಹೋಗೋಣ. ಅಲ್ಲಿ ಬಾವಿ ನೀರು ಹಾಕ್ತಾರಂತೆ, ಅದು ಹಾಕ್ಸ್ಕೊಂಡು ದರ್ಶನ ಮಾಡಿಕೊಂಡು ನೋಡೋಣ ಯಾವ ಥರ ಆಗುತ್ತೆ ಅಂತ ಪ್ರೋಸೆಸ್ ಹೇಳ್ತೀನಿ. ಇವಾಗ ಏನು ಹೇಳೋದು ಬೇಡ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡಿ. ಇನ್ನೂ ಸ್ನಾನ ಮಾಡ್ತಾಯಿದ್ದಾರೆ, ಬಟ್ ಟೈಮ್ ಇಲ್ಲ ನಮಗೆ. ನೀಲೇ ಬಿದ್ದು ಒದ್ದಾಡ್ತಾ ಇದ್ದು 1-2 ಅವರ್, ಬಟ್ ಅದು ಟೆಂಪಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ. ಬೇಗ 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 ಹೋಗೋಣ. ಒಳ್ಳೆ ಸ್ನಾನ ಮಾಡಿಬಿಟ್ಟು ಅಲ್ಲಿ ಹೋಗಿ ಬಾವಿ ನೀರು ಹಾಕ್ತಾರಂತೆ, ಬಾವಿ ನೀರು ಹಾಕ್ಸ್ಕೊಂಡು
ಆಮೇಲೆ ದರ್ಶನ ಪಡ್ಕೊಂಡು ಆಮೇಲೆ ಬಂದು ಮತ್ತೆ ಮಲಗಿಬಿಡೋದೆ. ಓಡಾಡಿ ಸಾಕಾಗೈತೆ. ನಾಳೆ ಧನುಷ್ಕೋಡಿಗೆ ಹೋಗೋಣ ಗಾಯ್ಸ್. ಬೆಳಿಗ್ಗೆ ಧನುಷ್ಕೋಡಿಗೆ ಸಖತ್ತಾಗಿರುತ್ತೆ. ಶ್ರೀಲಂಕಾ ಜಸ್ಟ್ ಅಲ್ಲಿಂದ ಒಂದು 4 ರಿಂದ 5 ಕಿಲೋಮೀಟರ್ ಇರುತ್ತೆ. ಗಾಯ್ಸ್ ಅಂತೂ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಬಾವಿ ನೀರು ಯಾವ ಥರ ಹಾಕ್ತಾರೆ ಅದ್ರ ಬಗ್ಗೆ ಎಲ್ಲ ಪ್ರೋಸೆಸ್ ಫಸ್ಟ್ ತಿಳ್ಕೊಬರೋಣ. ಇದೇ ಎಂಟ್ರಿ ಗಾಯ್ಸ್, ಲೆಫ್ಟ್ ಸೈಡು ವೇ ಟು ಸ್ವಾಮಿ ದರ್ಶನ, ವೇ ಟು 22 ತೀರ್ಥಂ ಬಾತಿಂಗ್. ನಾರ್ತ್ ಗೇಟ್ ಇದೇನಾ 22 ಏನೋ ಬಕೆಟ್ ಇದಾಗುತ್ತಲ್ಲ ಅದು. ಇದೆ ದರ್ಶನ. ಇಲ್ಲಿ 22 ಬಾತು. ಇಲ್ಲಿ ಯಾವುದೋ ಇದೆ ಆಂಜನೇಯ ಶ್ರೈನ್ ಅಂತ, ಸಖತ್ತಿದೆ, ಚೆನ್ನಾಗಿದೆ ಅಲ್ವ. ಇದು ರಾಯ ಗೋಪುರ ಅಂದರೆ ಚೆನ್ನಾಗಿದೆಲ್ಲ ಟೆಂಪಲ್ಲು. ದೊಡ್ಡ ಗೋಪುರ ಅಂದರೆ ಇದೇ ಇರೋದು ಗಣೇಶಂದು ಎಂಟ್ರೆನ್ಸ್. ನೋಡಿ ಈ ಕಡೆನೇ ಚೆನ್ನಾಗೈತೆ, ಈ ಕಡೆನೂ ದೊಡ್ಡದಾಗೈತೆ. ಬಾತ್ ಯಾವ ಕಡೆ ಕೇಳೋಣ. ಸಖತ್ತಿದೆ ಅಲ್ಲ. ಹಿಂದೆ ನಮ್ಮನೆ ರಾಜರ ಥರ ವೆಲ್ಕಮ್ ಮಾಡ್ದಂಗಿದೆ. ಸ್ಟ್ರೈಟ್ ಹೋಗೋಣ ಫಸ್ಟ್. ಇಲ್ಲಿ ಬಾತ್ ಮಾಡಬೇಕು ಅಂದರೆ 25 ರೂಪಾಯಿ, ಅಂದರೆ ಸ್ನಾನ 22 ಓಲಿ ವೆಲ್ಸ್ ಇನ್ಸೈಡ್ ದ ಟೆಂಪಲ್ ಹಾಕ್ಕೊಡ್ತಾರೆ ಗಾಯ್ಸ್. ಅಲ್ಲಿದೆ, ಚೆನ್ನಾಗಿದೆ, ಬನ್ನಿ ಹೋಗೋದ ಗಾಯ್ಸ್. ಟಿಕೆಟ್ ಅಲ್ಲಿ ತೊಗೊಂಡ್ಮೇಲೆ ಈ ಕಡೆನೇ ಬರಬೇಕು, ಹಿಂದೆ ಇಲ್ಲಿಂದ ಹೋಗ್ಬೇಕು. ಇಲ್ಲಿ 22 ಓಲಿ ವಾಟರ್ ಹಾಕ್ಕೊಡ್ತಾರೆ, 25 ರೂಪಾಯಿ ಪರ್ ಪರ್ಸನ್. ಈ ಕಡೆಯಿಂದಾನೆ ಅಲ್ವಾ. ಸೊ ಓಲಿ ವಾಟರ್ ಹಾಕ್ಸ್ಕೊಳ್ಳೋಣ. ಇಲ್ಲಿ ಬಕೆಟ್ ಎಲ್ಲ ಮಡ್ಗೋರಲ್ಲಿ ಇದೆಯಲ್ಲ ಓಲಿ ವಾಟರು. ಯಾವ ಕಡೆ ಗೈಸ್ ಟೋಟಲ್ ಪಾಂಡ್ ಒಟ್ಟು ಇದೇ ರೀತಿ ಹಾಕ್ತಾರಲ್ಲ, ನೀರು ಹಾಕ್ತಾರಲ್ಲ, ಅದನ್ನೆಲ್ಲರೂ ಸೇರಿಸಿ 22 ಪಾಂಡ್ ಹಾಕ್ತಾರೆ. ನೀರು ತೆಗೆದು ನೀರು ಹಾಕ್ಕೊಡ್ತಾರೆ ಎಲ್ಲ ಪಾಂಡು. ನಾವು ನೀರು ಹಾಕ್ಸ್ಕೊಬಿಡೋಣ ಹೋಗಿ. ಇಲ್ಲಿದೆ 8ನೇದು 8, 9 ಹೋಗ್ತಿಲ್ಲಿ ಗಾಯ್ಸ್. 21 ಪಾಂಡ್ ಆಯಿತು. ಹಿಂಗೆ ಎಷ್ಟು ಟೆಂಪಲ್ ಒಳಗಡೆ ಹೋಗ್ಬೇಕು. ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಟೆಂಪಲ್ ಒಳಗಡೆ ಚೆನ್ನಾಗಿದೆ ನ್ಯೂ ಎಕ್ಸ್ಪೀರಿಯನ್ಸ್. 21 ಬಾವಿ ನೀರು ಸ್ನಾನ ಮಾಡಿದ್ದೀನಿ. ವಿನಾಯಕ ಟೆಂಪಲ್ ಚೆನ್ನಾಗಿದೆ ಅಲ್ಲ. ಈಗ ಈ ಕಡೆಯಿಂದ ಬಂದಿದ್ದು ಬಾತ್ ಈ ಕಡೆ ಸ್ಟಾರ್ಟ್ ಆಗಿದ್ದು, ಹಿಂಗೆ ಹೋಗ್ತಾ ಇದ್ದಾನೆ. ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ 22 ಬಾವಿ ನೀರನ್ನ ಸ್ನಾನ ಮಾಡಿಸುತ್ತಾರೆ. 25 ರೂಪಾಯಿ ಟಿಕೆಟ್ಗೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬನ್ನಿ ಮುಂದೆ ಹೋಗೋಣ. ಸೈಡ್ ಲಿಂಗಗಳಿದೆ, ತುಂಬ ಲಿಂಗಗಳಿದೆ. ಒಳಗಡೆಗೆ ಎಂಟ್ರಿ ಬಿಡ್ತಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು. ಹೋದ್ಮೇಲೆ ಇಲ್ಲಿ ಬಂದು ಸೈಡಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ ಡಮರುಗ. ಸೊ ರೆಡಿ ಆಗ್ಬೇಕು ಗಾಯ್ಸ್. ರೆಡಿ ಆಗ್ಬಿಟ್ಟು ಹೋಗಿ ದರ್ಶನಕ್ಕೆ ಹೋಗೋಣ ಬನ್ನಿ. ಈಗ ಗಾಯ್ಸ್ ಬಾವಿ ನೀರಲ್ಲಿ ಸ್ನಾನ ಮಾಡೋದು ಚೆನ್ನಾಗಿರುತ್ತೆ. ನ್ಯಾಚುರಲ್ ವಾಟರು ಬಾವಿಲಿ ಬರುತ್ತಲ್ಲ, ಅದರಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬನ್ನಿ ಹೋಗೋದ ಗಾಯ್ಸ್. ಆನೆ ಇದೆ ಗಾಯ್ಸ್, ಆನೆ ಇದೆ ಒಳಗಡೆ. ಫೋಟೋ ತಗೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ. ಚೆನ್ನಾಗಿದೆ ಅಲ್ಲ ಗಾಯ್ಸ್ ಇದು. ಗಾಯ್ಸ್ ದರ್ಶನ ಎಲ್ಲ ಮುಗೀತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಗಾಯ್ಸ್. ಬನ್ನಿ ಹೋಗೋದ. ಇದು ಯಾವ ಕಡೆ ಎಂಟ್ರಿ ಆದ್ವಿ, ಯಾವ ಕಡೆ ಇದ್ವಿ ಅನ್ನೋದೇ ಗೊತ್ತಾಗಲ್ಲ ಗಾಯ್ಸ್. ಅಲ್ಲಿ ಮೇಯ್ನ್ ಟೆಂಪಲ್ ಆ ಕಡೆ ಇದೆಯಾ ನಿಜ. ಯಾವ ಕಡೆ ಇದ್ದೀವಿ, ಯಾವ ಕಡೆ ಎಂಟ್ರಿ ಆದ್ವಿ, ಯಾವ ಕಡೆ ಎಕ್ಸಿಟ್ ಆದ್ವಿ ಗಾಯ್ಸ್. 7 ಗಂಟೆಗೆಲ್ಲ ಒಳಗಡೆ ಹೋದ್ವಿ, 8ಕ್ಕೆಲ್ಲ ಹೊರಗಡೆ ಬಂದಿದ್ವಿ. ಮುಗಿದಿದೆ ಹೊರಗಡೆಯಿಂದ ಹಿಂಗೆ ಕಾಣುತ್ತೆ ಗಾಯ್ಸ್. 8 ಗಂಟೆ ಈಗ ಟೈಮ್ ಆಗಿದೆ. ರೂಮ್ ಕಡೆ ಹೋಗೋಣ ಬನ್ನಿ. ಈಗ ಸ್ನಾನ ಎಲ್ಲ ಆಯಿತು ಗಾಯ್ಸ್. ಒಂದ್ಸಲ ವಿಸಿಟ್ ಮಾಡಿ ನೋಡಬೇಕು ಅಂತಿದ್ದೆ ರಾಮೇಶ್ವರಮಲ್ಲಿ. ರಾಮ ಪ್ಲಸ್ ಈಶ್ವರ ರಾಮೇಶ್ವರ. ನಿಮಗೆ ಗೊತ್ತಿದೆ, ರಾಮ ಈಶ್ವರನ ವಿಗ್ರಹನ ಪೂಜೆ ಮಾಡ್ಕೊಂಡು ಹೋದ. ರಾವಣನೂ ಕೂಡ ಶಿವನ ಭಕ್ತನೇ, ರಾಮನೂ ಕೂಡ ಶಿವನ ಭಕ್ತನೇ ಆಗಿದ್ರು. ಸೊ ಅಲ್ಟಿಮೇಟ್ಲಿ ಒಳ್ಳೆಯದ್ರ ಕಡೆ ಯಾರ್ದಿತ್ತು ಅವ್ರ ಕಡೆ ಗೆದ್ದರು ಅಂತ. ರಾಮಾಯಣ ಹೆಣ್ಣಿನ ಬಗ್ಗೆ ಮೋಹ ಹೊಂದಿರಬಾರ್ದು ಅಂತ ರಾವಣನಿಗೆ ಪಾಠ ಕಲಿಸಂಗಾಯಿತು. ಮಹಾಭಾರತದಲ್ಲಿ ಕೃಷ್ಣ ಬರ್ತಾರೆ, ಅಂದರೆ ರಾಮಾಯಣ ಆದಮೇಲೆ ಮಹಾಭಾರತ ಅಲ್ವ, ಕೃಷ್ಣ ಆಮೇಲೆ ಬಂದಿದ್ದು ಅವತಾರ. ಸೊ ಲಾರ್ಡ್ ಶಿವ ಇಸ್ ದಿ ಸುಪ್ರೀಂ ಅನ್ಕೋಬೋದು. 12ನೇ ಶತಮಾನದಲ್ಲಿ ಶಿವಶರಣರು ಕೂಡ ಅದನ್ನೇ ನಂಬಿದ್ರು. ಅದೆಲ್ಲ ನಂಬಿಕೆ. ಬನ್ನಿ ಶಂಖ ಇದೆ, ಊದರ್ ಸೌಂಡ್ ಬರುತ್ತಾ. ಚೆನ್ನಾಗೈತೆ ಎಲ್ಲ. ಅದು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ. ಅದು ನ್ಯಾಚುರಲ್ ಆಗಿರ್ಬೇಕಲ್ಲ. ಸೌಂಡ್ ಬಂತು. ಸೌಂಡ್
ಏನಂತ ಹೇಳೋದನ್ನು ಶಂಕು ಸೌಂಡ್ ಬರುತ್ತೆ. ತಗೊಳ್ತೀಯೇನು? ಇದ್ರೊಳಗಡೆ ಇರುತ್ತೆ ಅಲ್ವಾ ಅದು? ಅದೇ ಅದ್ರ ಕಟ್ಟದ ಮೇಲೆ ಅದು ಶಂಕು ಹೋಗ್ಬಿಡುತ್ತೆ. ಸಾಯಿಸ್ಬಿಟ್ಟಿತ್ತು ತಗೊಳ್ತಾರೆ. ಇದೆಲ್ಲ ರಾಜ್ಕುಮಾರ್ ಒಂದು ಮುತ್ತಿನ ಕಥೆಯಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರದ್ದು ಐತೆಲ್ಲ. 1 2 3 4 ಆಮೇಲೆ ಇನ್ನೇನು ಶಂಕರ್ನಗೌಡ ಡೈರೆಕ್ಟ್ ಮಾಡಿದ್ದು ಒಂದು ಮುತ್ತಿನ ಕಥೆಯಲ್ಲಿ ಇದೇ ರೀತಿ ಮುತ್ತುಗಳಿರುತ್ತೆ ಹೇಳಿ, ಇದೇ ರೀತಿ ಮುತ್ತುಗಳು. ಗಾಯ ಸ್ನಾನ ಆಯಿತು, ದರ್ಶನ ಆಯಿತು, ನೆಕ್ಸ್ಟು ಊಟ ಆಗಬೇಕಲ್ಲ. ಸೊ ವೆಜ್ ಊಟ ಹುಡ್ಕೊ ಹೋಗ್ತಾ ಇದ್ದೀವಿ. ಎಲ್ಲ ಇಲ್ಲ ಗಾಯ್ಸ್. ಬೀಚಲ್ಲಿದ್ದೀವಿ ಗಾಯ್ಸ್. ಎಲ್ಲೋ ಗೈಸ್ ಎಲ್ಲ ಮುಗೀತು. ಬೆಳಗ್ಗೆ ಈಗ 6 ಗಂಟೆ ಹತ್ತಿರ ಆಗ್ತಾಯಿದೆ. ಚೆಕ್ಔಟ್ ಆಗಿ ಹೋಗ್ತಾ ಇದ್ವಿ ಆಲ್ರೆಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಇವಾಗಂತೂ ಹೆವಿ ರಶ್ ಇದ್ದಾರೆ. ಮಾರ್ನಿಂಗ್ ಟೈಮು ಕ್ರೌಡ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ಮತ್ತೆ ಟೆಂಪಲ್ ಮನೆಯಿಂದ ಧನುಷ್ಕೋಡಿಗೆ ಹೋಗೋಣ ಅಂತ ಇದ್ವಿ. ಈಗ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಈಗ ಮಾರ್ನಿಂಗ್ ಟೈಮಲ್ಲಿ ಎಷ್ಟು ರಶ್ ಇದ್ದಾರೆ ಅಂತ. ಇವಾಗ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ 22 ಬಾವಿ ನೀರು ಹಾಕ್ಸ್ಕೊಂಡು ಆಮೇಲೆ ಟೆಂಪಲ್ ದರ್ಶನ ಪಡೆಯೋರು ಈ ಟೈಮಲ್ಲಿ ಇರ್ತಾರೆ ನೋಡಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ತಾನೆ ಅಲ್ಲ. ಮಾರ್ನಿಂಗ್ 6 o'clock ಈ ಥರ. ಇದು ಸ್ಟ್ರೈಟ್ ಹೋದ್ರೇ ಸಿಗೋದು ನಿಮಗೆ ಶಿವಲಿಂಗ. ಗಾಯ್ಸ್ ಮಾರ್ನಿಂಗ್ಸ್ ಹೋಯ್ತು. ಇಷ್ಟು ಜನ ಇದ್ದಾರೆ ನೋಡಿ ಮಾರ್ನಿಂಗಲ್ಲಿ ಸ್ನಾನ ಮಾಡೋರಂತೂ ಹೆವಿ ಇದ್ದಾರೆ. ಈಗ ಕಾಣ್ತಾ ಇದೆ ನೋಡಿ, ಏನು ಕಾಣ್ತಾ ಇದೆ ಗುರು, ಇದು ರಿಯಲ್ ವೈ ಬಂದರೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಅಲ್ಲಿ ನಿಂತಿರುವಂಥದ್ದು. ಎಷ್ಟೇ ಆಗಲಿ ಒಂದು 20 ನಿಮಿಷ 30 ನಿಮಿಷ ಅಷ್ಟೇ ಸ್ನಾನ ಮಾಡ್ಬೋದು ತಾನೆ. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಒಂದು 20 ನಿಮಿಷ 30 ನಿಮಿಷ ಸ್ನಾನ ಮಾಡಿಕೊಂಡು ನೋಡ್ತಾ ಇರೋದು. ಕಡಲು ಈ ಥರ ಕಾಣುತ್ತೆ ನೋಡಿ ಗಾಯ್ಸ್. ಸೂರ್ಯ ಉದಯಿಸ ಹೊತ್ತಾಯಿತು. ಅದ್ರ ವ್ಯೂ ನೋಡ್ಬೋದಾಗಿತ್ತು ತಾನೆ. ಧನುಷ್ಕೋಡಿಗೆ ಹೋಗಿ ನೋಡೋಣ ಅಂತ ಗಾಯ್ಸ್. ನೈಟ್ ನಾವು ಹೋಗ್ತಿದ್ವಲ್ಲ, ನೈಟ್ ಒಂದು 6:30 ಅಷ್ಟೊತ್ತಾಗಿತ್ತು ನಾವು ನೆನ್ನೆ ಬಂದಾಗ. ಅವಾಗ ಅಷ್ಟೇನು ಜನ ಇರಲಿಲ್ಲ, ಜನನೇ ಇರಲಿಲ್ಲ. ಇವಾಗ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಇದು ರಿಯಲ್ ಜಾತ್ರೆ ಅಂದರೆ. ಟೈಮ್ 5:30 ಆಗಿದೆ ನೋಡಿ, ಜನನೇ ಇಲ್ಲ ಅಂತಿದ್ದೆ. ಇವಾಗ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ. ಸೊ ಜಾಸ್ತಿ ಜನರ ಮಧ್ಯೆ ಬೆರಿಬೇಕು ಅಂತಿದ್ದವರು ಈ ಟೈಮಲ್ಲಿ ಪ್ರಿಫರೆನ್ಸ್ ಮಾಡಿ. ಬಟ್ ದರ್ಶನ ಅಷ್ಟು ಬೇಗ ಆಗಲ್ಲ ನಿಜ. ಇಲ್ಲಿಂದ ಹೋಗಿ ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡು ಹೆವಿ ಲೇಟ್ ಆಗುತ್ತೆ. ಸೊ ನೀವೇನಾದ್ರು ಬೇಗ ಮಾಡಬೇಕು ಅಂತಿದ್ದರೆ ನೈಟ್ ಹೊತ್ತು ಯಾರು ಇಲ್ಲದೆ ಇರೋಕೆ ಹೋಗ್ಬೋದು. ಒಟ್ಟಲ್ಲಿ ದೇವ್ರ ದರ್ಶನ ನೀವೇನು ಮೊರೆ ಇಡ್ತಾ ಇದ್ದೀರಾ ಅಷ್ಟೇ ಬೇಕಿದ್ದು ತಾನೇ. ಅದಕ್ಕೇನಾದರೂ ಏನು. ಬಟ್ ನಮ್ಗೆ ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡೋಕ್ಕೆ ಸಿಗಲಿಲ್ಲ ಸಾಯಂಕಾಲ ಅಷ್ಟೇ. ಆ ಮೇಲ್ಗಡೆ ದೃಶ್ಯ ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗ್ತದೆ ಕಡಲಿನ ಮೇಲೆ ನೋಡಿ. ಅಲ್ಲಿ ನೋಡಿ ಅಲ್ಲಿ ಎಷ್ಟು ನಿಂತೈತೆ ಅಂತ. ಪೈರೇಟ್ಸ್ ಆಫ್ ಕೆರಿಬಿಯನ್ ನೆನಪಾಯ್ತೈತೆ ಇದು ನೋಡ್ಬಿಟ್ಟು ನನಗೆ. ಅಲ್ಲಿ ದೋಣಿ ಎಷ್ಟು ನಿಂತೈತೆ ನೋಡಿ. ಹಡಗ ಅನ್ಬೇಕಾ ದೋಣಿ ಅನ್ಬೇಕಾ ಅದನ್ನ. ಚಿಕ್ಕದಾಗಿರೋದು ದೋಣಿ, ದೊಡ್ಡದಾಗಿರೋದೇನೋ ಬ್ಲ್ಯಾಕ್ ಪಬ್ ಅಂತಾನೆ ಅದು ಹಡಗಿನ ಹೆಸರು ಒಂದು. ಎಷ್ಟು ನಿಂತೈತೆ ಹಬ್ಬ. ಅಷ್ಟು ಜನರು ಮೀನು. ಹೋಗೋದ ಬನ್ನಿ ಧನುಷ್ಕೋಡಿ ಗಾಯ್ಸ್. ಇದು ಪೂಜೆ ಎಲ್ಲ ನಡೀತಾ ಇದೆ. ಏನಕ್ಕೆ ಇರ್ಬೋದು, ಅವ್ರ ಹೆಸರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೆಲ್ಲ ನಡೀತಾ ಇದೆ, ಪೂಜೆ ನಡೀತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಅಂತ. ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಹೋಗೋಣ ಬನ್ನಿ ಗಾಯ್ಸ್. ಈಗ ನಮ್ಮ ಇಂಟೆನ್ಷನು ಬೇಗ ಬಸ್ ಸಿಕ್ಕಿ ಧನುಷ್ಕೋಡಿಗೆ ಹೋದರೆ ಸಾಕು ಅಂತ ನೋಡಿ. ಇಲ್ಲಿ ನಾಗಸಾಧುಗಳು ಯಾವ ಥರ ಕೂತವ್ರೆ. ನಾಗಸಾಧುಗಳು ಆಶೀರ್ವಾದ ಮಾಡ್ತಾರೆ ನಾಗಸಾಧುಗಳು.
ನಡ್ರಿ ಬ್ರೋ ಬೇಗ, ಅದೇ ಆಗಿಗ್ಯಾರ ಏನು ಮಾಡೋದು? ನಡ್ರು ಬೇಗ. ಡ್ರೀಮ್ ಇದು ತಗೋಬೇಕು ಅಂತ ಗೋಪುರ 30,000-40,000 ರೂಪಾಯಿ ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಯೂಟ್ಯೂಬರ್ಸ್ಗೆಲ್ಲ ಮಾಡಿಸ್ತೀವಿ ವೆಪನ್ ಇದು ಎಲ್ಲ. ಕ್ಯಾಮ್ರಾ ಸಖತ್ತಾಗಿ ಬರುತ್ತೆ. ಈ ಗೋಪುರ ಅಂತ ಐತಲ್ಲ, ಇದು ಮೇಯ್ನು ಬೇಕಿರೋದು. ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ತಗೋಬೇಕು ಅಂತ ಆಸೆ ಇರುತ್ತೆ ಅಲ್ಲ, ತಗೋಬೇಕು. ಇದು ಹಿಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊ ಹೋಗಿದ್ರೆ ಸಖತ್ತಿರುತ್ತೆ. ಸೊ ಇದು ನೋಡಿ, ಇದು ಗೋಪುರದಲ್ಲಿ ಹಿಡ್ಕೊ ವೀಡಿಯೋ ಮಾಡಿದ್ರೆ ಹಿಂಗಿರುತ್ತೆ. ಆಮೇಲೆ ಕಳೆದು ಇದರಲ್ಲಿರೋಂಥ ಚಿಪ್ ತೊಗೊಂಡು ಎಡಿಟ್ ಮಾಡ್ಕೋಬೋದು. ಎಲ್ಲ ಯೂಟ್ಯೂಬರು ಕಂಟೆಂಟ್ ಕ್ರಿಯೇಟರ್ಗೆ ಗೋಪುರ ಒಂಥರ ಈಸಿಯಾಗಿರುತ್ತೆ, ಸ್ಮಾರ್ಟಾಗಿರುತ್ತೆ ನೋಡಿ ಹಿಡ್ಕೋಗೋದಕ್ಕೆ. ಮೊಬೈಲ್ ಹಿಡ್ಕೊಳ್ಳೋಕ್ಕಿಂತ ಇದು ಹಿಡ್ಕೊಂಡ್ರೆ ಬೆಟರ್ ಅಂತ. ಈಸಿಯಾಗಿದೆ ಅಲ್ಲ ಗೋಪುರ. ಗಾಯ್ಸ್, ಸಪ್ತಸಾಗರದ ಆಚೆಯಲ್ಲೂ ಮೂವಿಯಲ್ಲಿ ಪುಟ್ಟಿಗೆ ಮನು ಜೊತೆ ಸಮುದ್ರದ ಪಕ್ಕದಲ್ಲಿ, ಕಡಲ ಪಕ್ಕದಲ್ಲಿ ಮನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಮನು, ನೀ ನನ್ನ ಸಮುದ್ರ ಅಂತ ಹೇಳಿರ್ತಾಳಲ್ಲ, ಸಮುದ್ರದಲ್ಲಿದ್ದೀವಿ. ಅಲ್ಲಿ ಅವನಿಗೂ ಮನುಗೆ ಅವಳು ಸಿಕ್ಕಲ್ಲ ಎಷ್ಟೋ ಜೀವನದಲ್ಲಿ. ಸೊ ಪ್ರೀತಿಸಿದವ್ರಿಗೆ ಎಲ್ಲರಿಗೂ ಅವ್ರು ಸಿಗ್ತಾರೆ ಅಂತೇನಿಲ್ಲ, ಬಟ್ ಅವ್ರು ಸಿಗಲ್ಲ ಅನ್ನೋದು ಎಕ್ಸೆಪ್ಟ್ ಮಾಡ್ಕೊ ಬದುಕ್ತೀವಲ್ಲ, ಅದೇ ಜೀವನ ಅಲ್ಲ. ಎಷ್ಟೋ ಲವರ್ಸ್ಗೆ ಅವ್ರು ಸೇರಲ್ಲ, ಏನೂ ಮಾಡೋಕ್ಕಾಗಲ್ಲ, ವಿಧಿ. ಹಾಗಂತ ಲೈಫ್ನ ಹಾಳು ಮಾಡ್ಕೊಬಾರ್ದು ಗಾಯ್ಸ್. ಬಿ ಪಾಸಿಟಿವ್. ನಿಮ್ಮ ಲೈಫ್ ಒಬ್ರು ಬಂದೇ ಬರ್ತಾರೆ, ಬಿ ಪಾಸಿಟಿವ್ ಗಾಯ್ಸ್. ಸೂರ್ಯ ಉದಯಿಸೋದು ಕಾಣಿಸ್ತಾ ಇದೆಯಾ ಗಾಯ್ಸ್? ನೋಡಿ ಇಲ್ಲಿ, ದಟ್ ಈಸ್ ದ ಸೂರ್ಯ ಉದಯಿಸ್ತಾ ಇರೋ ಪಾಯಿಂಟ್. ಅಲ್ಲಿ ಮೋಡ ಇರೋದ್ರಿಂದ ಸಖತ್ತಾಗಿ ಕಾಣಿಸ್ತಾ ಐತೆ ನೋಡಿ. ಒಂದು ಬೆಂಕಿ ಕೆಂಡ ಹಂಗೆ ಮೇಲೆ ಬರ್ತಾ ಇರೋಂಗೆ ಕಾಣುತ್ತೆ ನೋಡಿ. ಇನ್ಫ್ಯಾಕ್ಟ್ ಭೂಮಿ ಆ ಕಡೆಗೆ ರೊಟೇಟ್ ಆಗ್ತಾ ಇದೆ, ಹಿಂಗೆ ಭೂಮಿ ಹಿಂಗೆ ರೊಟೇಟ್ ಆಗ್ತಾ ಇದೆ ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಸೂರ್ಯ ಅಲ್ಲೇ ಇದ್ದಾನಲ್ಲ, ನಮಗೆ ಅವನು ಉದಯಿಸಂಗೆ ಭಾಸ ಆಗುತ್ತೆ. ಪೂರ್ವದಲ್ಲಿ ಹುಟ್ಟಿದಂಗೆ ಕಾಣ್ತಾನೆ, ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ದಟ್ ಈಸ್ ಒಂದು ಸೈನ್ಸ್ ಸ್ಟ್ರೀಮ್. ಅಟ್ಲೀಸ್ಟ್ ಅದಿಷ್ಟು ಮೋಡ ಖಾಲಿ ಇದ್ದಕ್ಕೆ ನಮಗೆ ಅದು ಗೋಚರಿಸ್ತಾ ಇದೆ ಆ ದೃಶ್ಯ. ಈ ಟೈಮಲ್ಲಿ ನಾವು ಧನುಷ್ಕೋಡಿಲಿ ಇರಬೇಕಾಗಿತ್ತು ಅಂದ್ಕೊಂಡ್ವಿ, ಬಟ್ ಅಲ್ಲಿವರೆಗೆ ನೀವು ಟ್ರಾವೆಲ್ ಇರ್ತೀರಾ, ಇಲ್ಲೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಅದು ಏನಿಲ್ಲ ಅಂದ್ರೆ ಒಂದು ಸ್ವಲ್ಪ ಟೈಮಲ್ಲೇ ಪೂರ ಬರುತ್ತೆ, ಬಟ್ ಅದು ಮೋಡ ಕ್ಲೌಡ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಅಷ್ಟೇ ಕಾಣಿಸ್ತಾರೆ ಗೈಸ್. ಎಲ್ಲರೂ ಮೊಬೈಲಲ್ಲಿ ಅದನ್ನೇ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಅಂತೂ ಸೂರ್ಯ ಉದಯಿಸೋದನ್ನ ನಾವು ನೋಡ್ಬಿಟ್ವಿ ನೋಡಿ. ಇನ್ನೊಂದು ಸ್ವಲ್ಪ ಐತೆ ಮೇಲೆ ಬರ್ತಾನೆ, ಆಮೇಲೆ ಮೋಡ ಇರೋದ್ರಿಂದ ಆ ಮೋಡ ಕ್ಲಿಯರ್ ಆಗಿರೋ ಕಾಣ್ತಾ ಇತ್ತು. ಇಲ್ಲ, ಆ ಮೋಡ ಕ್ಲಿಯರ್ ಆಗೋಕ್ಕೆ ಒಂದು 10 ನಿಮಿಷ ಬೇಕು ಮೇಲೆ ಬರೋದಕ್ಕೆ. ನೋಡಿ ಇನ್ನೊಂದು ಸ್ವಲ್ಪ ಐತೆ, ಮೇಲೆ ಬಂದಾಯ್ತು ನೋಡಿ. ಇವಾಗ ಕಾಣುತ್ತೆ ಆ ಕಡೆ ನಿಮಗೆ ಎಷ್ಟು ಬೋಟ್ ಐತೆ ಅಂತ ನೋಡಿ. ಅಲ್ಲೆಲ್ಲ ಬೋಟು ಎಷ್ಟು ನಿಂತೈತೆ ಅಂದರೆ ಎಲ್ಲ ಗ್ರೀನ್ ಕಲರ್ದು ತುಂಬ ಬೋಟ್ಸ್ ಎಲ್ಲ ಮೇಲ್ಗಡೆ ನಿಂತೈತೆ ಆ ಕಡೆ. ಅಂದ್ಬಿಟ್ರೆ ಈ ಕಡೆ ಸನ್ಲೈಟು ಎಲ್ಲ ಉದಯಿಸ ಆಯ್ತು ನೋಡಿ. ಇನ್ನೊಂದು ಸ್ವಲ್ಪ ಐತೆ, ಮೇಲೆ ಬಂದ್ಬಿಟ್ರೆ ಸನ್ಲೈಟ್. ಗಾಯ್ಸ್, ಸೂರ್ಯ ಉದಯಿಸ್ತಾ ಅಂತೂ ಇಂತು. ಇವಾಗ ಬೆಳಕು ಯಾವ ಥರ ಕಾಣ್ತಾ ಇದೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯೂ. ಇನ್ನೊಂದು ಸ್ವಲ್ಪ ಇದೆ, ಬ್ರೀ ಉದಯಿಸ ಆಯಿತು. ರಾಮೇಶ್ವರಂలో ಒಂದೇ ನೋಡಾಯ್ತು ಸನ್ಲೈಟ್. ಅಂತೂ ಇಂತೂ ಸೂರ್ಯ ಇಲ್ಲೇ ಉದಯಿಸ ಆಯಿತು, ನೋಡಾಯಿತು ಗೈಸ್. ನೀವು ಧನುಷ್ಕೋಟಿಗೆ ಹೋಗ್ಬೇಕು ಅಂದರೆ ಬಸ್ ಇದೆ ಅಂತ ಹೇಳಿದ್ದಾರೆ. 10 ಕೂತಿದ್ದೀವಿ ಹೋಗ್ಬಿಡೋಣ. ತಮಿಳ್ ಸಾಂಗ್ ಚೆನ್ನಾಗಿದೆ ಅಲ್ಲ ಗೈಸ್. ರಾಮೇಶ್ವರಂ ಮುಗಿಸ್ಕೊಂಡು ಬೇಕಾದ್ರೆ ನೀವು ಧನುಷ್ಕೋಟಿಗೆ ಹೋಗ್ಬೋದು. ಧನುಷ್ಕೋಟಿಗೆ ಹೋಗ್ಬೇಕಾದ್ರೆ ಬಸ್ ಇರುತ್ತೆ, ಅಲ್ಲಿಂದ 20 ಕಿಲೋಮೀಟ್ರ್ ಇದೆ. 30 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಬ್ಬರಿಗೆ. ಚೆನ್ನಾಗಿರುತ್ತೆ ಧನುಷ್ಕೋಟಿ ನೋಡೋದಕ್ಕೆ. ಇಲ್ಲಿಂದನೇ ರಾಮ ಹೋಗಿರೋದಂತಿತ್ತು. ನಾವು ಹೋಗಿದಾಗ ಒಬ್ಬ ಸಿಂಗಲ್ ಹುಡುಗ ನಾರ್ತವ್ನು ಬಂದ್ಬಿಟ್ಟು ಪಾಪ ಅನ್ಹೆಲ್ತಿಯಾಗಿ ವಾಮಿಟಿಂಗ್ ಮಾಡ್ಕೊಂಡು ಅನ್ಕಾನ್ಸಿಯಸ್ ಆಗಿದ್ದ. ಅವನ ಆಂಬುಲೆನ್ಸ್ಗೂ ಕೂಡ ಹತ್ತಿಸಿದ್ವಿ. ಈ ಥರ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದು ಡಿಫಿಕಲ್ಟ್ ಅಂತ ಇದು ನೋಡಿದ್ಮೇಲೆ ಅನಿಸಿದ್ದು ಗಾಯ್ಸ್. ನೋಡಿ ಅಲ್ಲಿ ಸ್ಟ್ರೆಚರ್ಲಿ ಅವನು ಒಳಗಡೆ ನಿಲ್ಲಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಸೆಕೆಂಡ್ ಧನುಷ್ಕೋಟಿ ನೋಡಬೇಕಾಗಿರುತ್ತೆ. ಬನ್ನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ.